ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರಿಗೆಲ್ಲ ಭಗವಂತ ಅನುಗ್ರಹ ಮಾಡಲಿ. ಪ್ರಿಯ ವೀಕ್ಷಕರೇ, ಇವತ್ತಿನ ದಿವಸ ಉತ್ತರಾಯಣ ಪುಣ್ಯಕಾಲ ಇಂತಹದ್ದು ಯಾವಾಗಿದೆ? 2024ನೇ ಇಸ್ವಿಯಲ್ಲಿ ಇದರ ವಿಶೇಷತೆ ಏನು? ನಾವೇನೇನು ಈ ಪುಣ್ಯಕಾಲದಲ್ಲಿ ಮಾಡಬಹುದು, ಅಥವಾ ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ನಾವು ಮಾಡುವ ಮಾತ್ರದಿಂದ ನಮಗೆ ಏನೇನು ವಿಶೇಷವಾದಂಥ ಫಲ ಆಗುತ್ತೆ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ನೋಡಿ, 2024ನೇ ಇಸ್ವಿಯಲ್ಲಿ ಜನವರಿ 15ನೇ ತಾರೀಕಿಗೆ ಸೋಮವಾರ ದಿವಸ ಉತ್ತರಾಯಣ ಪುಣ್ಯಕಾಲ ಇದೆ. ಬೆಳಗ್ಗೆ 8:27 ಸೋಮವಾರ ದಿವಸ ಉತ್ತರಾಯಣ ಪುಣ್ಯಕಾಲ ಇದೆ. ಇಂತಹ ಪುಣ್ಯಕಾಲದಲ್ಲಿ ನಾವು ವಿಶೇಷವಾಗಿ ಆ ಭಗವಂತನನ್ನು ಪೂಜೆ ಮಾಡುವಂಥದ್ದು, ಆರಾಧನೆ ಮಾಡುವಂಥದ್ದು ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ಈ ಪುಣ್ಯಕಾಲ ಬರಲಿ ಎಂಬುದಾಗಿ ಬಹಳ ಜನ ಕಾಯ್ತಾನೇ ಇರ್ತಾರೆ. ಯಾಕಂದರೆ ಪುಣ್ಯತಮವಾದಂತಹ ಎರಡು ಕಾಲ, ಒಂದು ದಕ್ಷಿಣಾಯಣ ಪುಣ್ಯಕಾಲ, ಇನ್ನೊಂದು ಉತ್ತರಾಯಣ ಪುಣ್ಯಕಾಲ ಅಂಥೇಳಿ ಎರಡೂ ಕೂಡ ಪುಣ್ಯಕಾಲಗಳು. ನಮ್ಮಲ್ಲಿ ಹೇಗೆ ಅಂತಂದರೆ ಒಂದು 30 ದಿವಸ 31 ದಿವಸಕ್ಕೆ ಒಂದೊಂದು ಸಂಕ್ರಾಂತಿ ಆಗ್ತಾನೇ ಇರುತ್ತೆ. ಆ ಸಂಕ್ರಾಂತಿಯ ಸಮಯಕ್ಕೆ ಅದರಲ್ಲೂ ಕೂಡ ಸೂರ್ಯನ ಚಲನೆ ಮೇಲೆ, ಸೂರ್ಯನು ಯಾವ ತರಹ ಒಂದು ಸಂಚಾರ ಮಾಡ್ತಾನೋ ನೋಡಿ, ಸ್ವಾಭಾವಿಕವಾಗಿ ಇದು ಪೂರ್ವ ಅಂತ ಅಂದ್ಕೊಂಡ್ರೆ ಈ ದಕ್ಷಿಣಕ್ಕೆ ಸ್ವಲ್ಪ 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 ವಾರೆ ಆಗ್ತಾ ಅವನ ಪ್ರಕಾಶಮಾನವಾದಂತಹ ಒಂದು ಪ್ರಭೆ ಬರ್ತಾ ಇದ್ದಾಗ ಅದಕ್ಕೆ ದಕ್ಷಿಣಾಯಣ ಅಂಥೇಳಿ, ಹಾಗೆ ಸೂರ್ಯನು ಉತ್ತರದ ಕಡೆಗೆ ಬರ್ತಾ ಇದ್ದಂತೆ ಇದಕ್ಕೆ ಉತ್ತರಾಯಣ ಎಂಬುದಾಗಿ ಕರೀತಾರೆ. ಇದು ಪ್ರಕೃತಿಯ ಮೇಲೆ ಹಾಗೆ ಅನೇಕ ಸ್ಥಾವರ ಜಂಗಮಗಳ ಮೇಲೆ ಆಗುವಂಥ ಒಂದು ಪ್ರಭಾವಗಳು. ಅದರಲ್ಲೂ ಕೂಡ ಈ ಒಂದು ಸಂಕ್ರಾಂತಿ, ನಮಗೆ ಮಕರ ಸಂಕ್ರಾಂತಿ ಅಥವಾ ಉತ್ತರಾಯಣ ಪುಣ್ಯಕಾಲಗಳನ್ನು ನಾವು ಆಚರಣೆ ಮಾಡಿದರೆ ನಮಗೆ 12 ಸಂಕ್ರಾಂತಿಯಲ್ಲಿ ಏನು ವಿಶೇಷವಾದಂಥ ಪುಣ್ಯಫಲವು ಪ್ರಾಪ್ತಿಯಾಗಬೇಕು ಅಂತಹ ವಿಶೇಷವಾದಂಥ ಫಲಗಳು ಕೂಡ ಮನುಷ್ಯನಿಗೆ ಪ್ರಾಪ್ತಿಯಾಗ್ತದೆ. ಯಾಕಂದರೆ ಆದಿತ್ಯ, ಸೂರ್ಯ ಇಂತಹ ಪರಮಾತ್ಮನ ಪರಿಪೂರ್ಣವಾದಂಥ ಅನುಗ್ರಹ ಈ ಉತ್ತರಾಯಣ ಪುಣ್ಯಕಾಲದಿಂದ ನಮಗೆ ಆರಂಭವಾಗುತ್ತೆ. ಯಾಕಂದರೆ ದಕ್ಷಿಣಾಯಣ ಪುಣ್ಯಕಾಲ ಹೇಳುವಂಥದ್ದು ಕೂಡ ಇದೆ, ಉತ್ತರಾಯಣ ಪುಣ್ಯಕಾಲವೂ ಕೂಡ ಇದೆ. ಇವತ್ತಿನ ದಿವಸ ಈ ಒಂದು ಉತ್ತರಾಯಣ ಪುಣ್ಯಕಾಲದ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋದರೆ, ಉತ್ತರಾಯಣ ಪುಣ್ಯಕಾಲದಲ್ಲಿ ಬಹಳ ಮುಖ್ಯವಾಗಿ ಭೀಷ್ಮಾದಿ ಅನೇಕ ಒಂದು ಮಹಾಭಾರತ ಯುದ್ಧವನ್ನು ನೋಡಿದ್ರೆ ಗೊತ್ತಾಗತ್ತೆ. ಭೀಷ್ಮ ಪಿತಾಮಹರು ಕೂಡ ಈ ಉತ್ತರಾಯಣ ಪುಣ್ಯಕಾಲ ಬರಲಿ ಎಂಬುದಾಗಿ ಶರಶೆಯಲ್ಲಿ ಮನಕ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಯಾತಕ್ಕೆ ಅಂತಂದರೆ ಮೋಕ್ಷಪ್ರದವಾದಂಥದ್ದಾಗತ್ತೆ, ದೇವತೆಗಳ ಬಾಗಿಲು ತೆರೆಯುತ್ತೆ ಅಥವಾ ದೇವತೆಗಳ ಅನುಗ್ರಹವಾಗುತ್ತೆ ಹೇಳುವಂಥದ್ದು. ಹಾಗಾಗಿ ಇಂತಹ ನೋಡಿ ಪುಣ್ಯಕಾಲ ನಮ್ಮ 8:27 15ನೇ ತಾರೀಕು 15/1/2024 ಹಾಗಾಗಿ ಇಂತಹ ಒಂದು ಪುಣ್ಯಕಾಲದಲ್ಲಿ ನಾವು ವಿಶೇಷವಾಗಿ ಧಾರ್ಮಿಕವಾದಂತಹ ಪೂಜೆ ಪುನಸ್ಕಾರಗಳನ್ನು ಆರಂಭ ಮಾಡುವಂಥದ್ದು. ನೋಡಿ, ಈ ಸಂಕ್ರಾಂತಿ ಮುಗಿದ ತಕ್ಷಣವೇ ನಾವೆಲ್ಲ ಏನು ಮಾಡ್ತೇವೆ? ಉಪನಯನ ಇರಬಹುದು, ಗೃಹ ಪ್ರವೇಶ ಇರಬಹುದು, ದೇವತಾ ಪ್ರತಿಷ್ಠೆ ಇರಬಹುದು, ಅಥವಾ ನಾಮಕರಣ ಇರಬಹುದು. ಹೀಗೆ ಅನೇಕ ರೀತಿಯಾದಂಥ ಧಾರ್ಮಿಕವಾದಂತಹ ಪೂಜಾ ಕೈಗರಿಗಳನ್ನು ಕೂಡ ನಾವು ಆರಂಭ ಮಾಡ್ತೇವೆ. ಯಾತಕ್ಕಂತಂದರೆ ನಮಗೆ ಉತ್ತರಾಯಣ ಬರುತ್ತೆ ಅಥವಾ ಸೂರ್ಯನ ಒಂದು ಪ್ರಕಾಶಮಾನವಾದಂಥ ಅನುಗ್ರಹವಾಗುತ್ತೆ. ಅದರ ಜೊತೆಯಲ್ಲಿ ವಿಶೇಷವಾಗಿ ದೇವತೆಗಳ ಬಾಗಿಲು ತೆರೆಯುತ್ತೆ. ದೇವ ಮಾರ್ಗ ಅಥವಾ ಅತ್ಯಂತ ಪುಣ್ಯತಮವಾದಂಥದ್ದು ಹೇಳುವಂಥದ್ದು. ಇದನ್ನು ನೋಡಿ, ಶಾಸ್ತ್ರದಲ್ಲಿ ಈ ಉತ್ತರಾಯಣ ಪುಣ್ಯಕಾಲದ ಅನಂತರದಲ್ಲಿ, ಅಂದರೆ ಮಕರ ಸಂಕ್ರಾಂತಿ ಅನಂತರದಲ್ಲಿ ಬರುವಂತಹ ಚೈತ್ರಾದಿ ಮಾಸಗಳಿದೆ, ಚೈತ್ರ, ವೈಶಾಖ, ಜ್ಯೇಷ್ಠಾಷಾಢ ಇಂತಹ ಮಾಸಗಳಲ್ಲಿ ವಿವಾಹಗಳನ್ನು ಯಾರು ಮಾಡ್ಕೊಳ್ತಾರೋ ಅಂಥವರಿಗೆ, ದಂಪತಿಗಳಿಗೆ ದೀರ್ಘಾಯುಷ್ಯ ಆಗುತ್ತೆ ಅಥವಾ ಅವರ ಸಂಪತ್ತು ಕೂಡ ವೃದ್ಧಿಯಾಗತ್ತೆ ಎಂಬುದಾಗೂ ಕೂಡ ನಮಗೆ ಶಾಸ್ತ್ರ ತಿಳಿಸ್ಕೊಡ್ತಾರೆ. ಇದು ಕೇವಲ ಸೂರ್ಯನ ಮೇಲೆ ಅಥವಾ ಚಂದ್ರನ ಮೇಲೆ, ಗ್ರಹಗಳ ಮೇಲೆ ಅಲ್ಲ, ಇದು ಎಲ್ಲ ಜೀವಜಂತುಗಳ ಮೇಲೆ, ಪ್ರಕೃತಿ ಮೇಲೆ ಉತ್ತಮವಾದಂತಹ ಒಂದು ಪರಿಣಾಮಗಳನ್ನು ಕೊಡುತ್ತೆ. ನಮಗೆ ಎಲ್ಲ ನವಗ್ರಹಗಳು ಹಾಗೆ ಅದರ ಜೊತೆಗಿರುವಂಥ ಉಪಗ್ರಹಗಳು ಹೀಗೆ ಎಲ್ಲರೂ ಕೂಡ ಅನುಗ್ರಹ ಮಾಡುವಂಥದ್ದು ಯಾವಾಗ? ದೇವತೆಗಳ ಅನುಗ್ರಹವಾಗುವಾಗ. ದೇವತೆಗಳ ಅನುಗ್ರಹ ಆಗಬೇಕು ಅಂತಂದರೆ ನಾವು ಉತ್ತರಾಯಣ ಪುಣ್ಯಕಾಲದಲ್ಲಿ ಮಾಡಬೇಕು. ಇಂತಹ ಉತ್ತರಾಯಣ ಪುಣ್ಯಕಾಲಗಳನ್ನು ಅನೇಕ ರೀತಿಯಲ್ಲಿ ಆಚರಣೆ ಮಾಡಬಹುದು. ನೋಡಿ, ಒಂದು ಸ್ವಾಭಾವಿಕವಾಗಿ ನಾವು ಸಾಮಾನ್ಯವಾಗಿ 5-6 ಥರದ ಈ ಪುಣ್ಯಕಾಲದ ಬಗ್ಗೆ ಹೇಳ್ತೇನೆ. ಇಂತಹ ಪುಣ್ಯಕಾಲದಲ್ಲಿ ಒಂದನೇದಾಗಿ
ಫಸ್ಟು ತೀರ್ಥ ಸ್ನಾನಗಳನ್ನು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ತೀರ್ಥ ಸ್ನಾನವನ್ನು ಮಾಡುವಂಥದ್ದು. ನಿಮ್ಮ ಮನೆ ಹತ್ತಿರದಲ್ಲೆಲ್ಲಾದರೂ ಕೂಡ ದೇವತಾ ಕ್ಷೇತ್ರಗಳು ಅಥವಾ ವಿಶೇಷವಾಗಿ ತೀರ್ಥಕ್ಷೇತ್ರಗಳಿದ್ದರೆ ಅಂತಹ ತೀರ್ಥಕ್ಷೇತ್ರಗಳಲ್ಲಿ ನದಿ, ಸಮುದ್ರ ಮತ್ತು ಸರೋವರ ಹೀಗೆ ಯಾವ್ಯಾವುದು ನಿಮಗೆ ಸಮೀಪ ಇದೆಯೋ ಅಂತಹದ ಸ್ನಾನಗಳು ಬಹಳ ಮುಖ್ಯವಾದಂಥದ್ದು ಒಂದನೇದಾಗಿ. ಎರಡನೇದಾಗಿ ಸ್ನಾನ ಅನಂತರದಲ್ಲಿ ವಿಶೇಷವಾಗಿ ದೇವತಾ ಅರ್ಚನೆಗಳಿಗೂ ಕೂಡ ಬಹಳ ಮುಖ್ಯವಾದಂಥ ಮಹತ್ವ ಇದೆ. ಇಂತಹ ಸಮಯದಲ್ಲಿ ದೇವತಾ ಅರ್ಚನೆ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು, ದೇವರ ದರ್ಶನ ಮಾಡುವಂಥದ್ದು ಮತ್ತು ಈ ಸಂಕ್ರಾಂತಿಯ ಒಂದು ಶುಭವಾದಂಥ ಸಮಯದಲ್ಲಿ ಅದರಲ್ಲೂ ಕೂಡ ಉತ್ತರಾಯಣ ಪುಣ್ಯಕಾಲದಲ್ಲಿ ನಾವು ಹೋಗಿ ಅದಕ್ಕೋಸ್ಕರನೇ ಕಾಯಬೇಕು ಎಂಬುದಾಗಿ ಹೇಳುತ್ತೆ ಶಾಸ್ತ್ರ. ಈಗ ಉತ್ತರಾಯಣ ಪುಣ್ಯಕಾಲ ಬರುತ್ತೆ, ಈ ಪುಣ್ಯಕಾಲದಲ್ಲಿ ನಾವು ಪೂಜಾ ಪುನಸ್ಕಾರಗಳನ್ನು ಮಾಡಬೇಕು ಎಂಬುದನ್ನು ನಾವು ಕಾಯಬೇಕು. ಹಾಗಾಗಿ ಅನಂತರದಲ್ಲಿ ವಿಶೇಷವಾಗಿ ದೇವತಾ ಅರ್ಚನೆಗಳು ಕೂಡ ವಿಶೇಷವಾಗಿ ಹೇಳಿದ್ದಾರೆ. ಹಾಗೆ ಅನಂತರದಲ್ಲಿ ದಾನಾದಿಗಳನ್ನು ಕೂಡ ಹೇಳಿದ್ದಾರೆ. ನಮ್ಮ ಶಕ್ತಿಯಾನುಸಾರ ಭಗವಂತ ನಮಗೆ ಏನನ್ನು ಅನುಗ್ರಹ ಮಾಡಿದನೋ ಅಂತಹ ಅನುಗ್ರಹದ ಅಲ್ಪ ಸ್ವಲ್ಪವಾದಂತಹ ಒಂದು ಜೀವನ ನಡೆಸುವಂತಹ ಒಂದು ಶಕ್ತಿ ಯಾವುದು, ಅಕ್ಕಿ ಇರಬಹುದು, ತೆಂಗಿನಕಾಯಿ ಇರಬಹುದು, ದಕ್ಷಿಣೆ ಇರಬಹುದು, ಫಲ ಇರಬಹುದು, ಹೀಗೆ ಅನೇಕ ರೀತಿಯಾಗಿ ಅದಕ್ಕೆ ಯಾರ್ಯಾರ ಶಕ್ತಿ ಇದೆ ಅಂಥವ್ರಿಗೆ ದಾನ ಮಾಡುವಂಥದ್ದು ಕೂಡ ಹೇಳಿದ್ದಾರೆ. ಹಾಗೆ ಅನಂತರದಲ್ಲಿ ಬಹಳ ಮುಖ್ಯವಾಗಿ ತಿಲತರ್ಪಣಾದಿಗಳು, ಇದು ಬಹಳ ಮುಖ್ಯವಾಗಿ ನೋಡಿ. ಎಷ್ಟೋ ಜನ ಯೋಚನೆ ಮಾಡ್ತಾ ಇರ್ತೀರಿ ನೀವು, ಯಾಕಂದರೆ ಅನೇಕ ಸಮಸ್ಯೆಗಳು ಬರ್ತಾ ಇದೆ, ಪುನಃ ಪುನಃ ಯೋಚನೆಗಳು ಬರ್ತಾ ಇದೆ. ವಿವಾಹ ಆಗಲಿಲ್ಲ, ಅನಂತರ ಮನೇಲಿ ಸಂತಾನಾದಿಗಳಾಗಲಿಲ್ಲ, ಹಾಗೆ ಮನೆ ಏನೋ ಒಂದು ಯೋಚನೆ ಮಾಡ್ತಾ ಇದ್ದೇನೆ, ಮನೆ ಕಟ್ಸ್ಲಿಕ್ಕೆ ಆಗಲಿಲ್ಲ, ಅಥವಾ ಏನೋ ಭೂಮಿಯಲ್ಲಿ ವ್ಯಾಜ್ಯಗಳು, ತೊಂದರೆಗಳಿದೆ. ಇಂಥವರೆಲ್ಲ ಏನು ಮಾಡಿ ಈ ಒಂದು ಸಮಯದಲ್ಲಿ ತೀರ್ಥಕ್ಷೇತ್ರದ ತರ್ಪಣಾದಿಗಳನ್ನು ಮಾಡಿ ನೋಡಿ. ಪಿತೃದೇವತಾನುಗ್ರಹವು ಕೂಡ ಈ ಒಂದು ಸಂಕ್ರಾಂತಿ ಮತ್ತು ಉತ್ತರಾಯಣ ಪುಣ್ಯಕಾಲದಲ್ಲಿ ಬಹಳ ಮುಖ್ಯವಾಗುತ್ತೆ. ಯಾಕಂದರೆ ನಮಗೆ ಪುಣ್ಯಕಾಲ ಸಿಗುವಂಥದ್ದು ಅಲ್ಪ, ಯಾಕಂದರೆ ಯಾವಾಗೂ ಸ್ವಲ್ಪ ಗ್ರಹಣಗಳು ನಮಗೆ ಗೋಚರವಾಗುತ್ತೆ. ಆ ಗೋಚರವಾಗುವಂತಹ ಗ್ರಹಣದಲ್ಲಿ ನಾವು ಕಾಯ್ತಾ ಇರಬೇಕು. ಆದರೆ ಉತ್ತರಾಯಣ ಮತ್ತು ದಕ್ಷಿಣಾಯಣ ಪುಣ್ಯಕಾಲಗಳೇನಿದೆಯಲ್ವಾ, ಅದು ವರ್ಷಕ್ಕೆ ನಮಗೆ 2 ಸಲ ಸಿಗುತ್ತೆ. ಆದರೆ ಪ್ರತಿ ತಿಂಗಳಕ್ಕೂ ಕೂಡ ನಮಗೆ ಸಂಕ್ರಾಂತಿ ಆಗ್ತಾನೇ ಇರುತ್ತೆ. ಹಾಗಾಗಿ ಪ್ರತಿ ತಿಂಗಳ ನಮ್ಮ ಕೈಯಲ್ಲಿ ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ಈ ವರ್ಷದಲ್ಲಿ ಬರುವಂತಹ ಒಂದು 2 ಸಲ ಆದರೂ ಕೂಡ ಇದನ್ನು ಒಂದು ಸಲ ದಕ್ಷಿಣಾಯಣಗೆ, ಇನ್ನೊಂದು ಉತ್ತರಾಯಣಗೆ, ಈ 2 ಪುಣ್ಯಕಾಲದಲ್ಲಿ ಮಾಡಿದ್ರೆ ಮಿಕ್ಕಿರುವಂಥ 12 ತಿಂಗಳಿನ ವಿಶೇಷವಾದಂಥ ಫಲಗಳು ಏನು ನಮಗೆ ಸಿಗಬೇಕೋ ಅಂತಹ ಫಲಗಳನ್ನು ಕೂಡ ಭಗವಂತ ಅನುಗ್ರಹ ಮಾಡ್ತಾನೆ. ಹಾಗಾಗಿ ನೋಡಿ, ಯಾರ್ಯಾರಿಗೆ ಬಹಳ ತೊಂದರೆಗಳಿದೆಯೋ ಅಂಥವರೆಲ್ಲ ಅವಕಾಶ ಆದರೆ ಸೋಮವಾರ ದಿವಸ ಇದೆ, ಒಂದು ತೀರ್ಥಕ್ಷೇತ್ರಕ್ಕೋ ಅಥವಾ ನದಿ ತೀರಕ್ಕೋ ಹೋಗಿ ಸ್ನಾನಾದಿಗಳನ್ನು ಮಾಡಿ ಪಿತೃತರ್ಪಣಾದಿಗಳನ್ನು ಕೂಡ ಮಾಡಿ. ಯಾಕಂದರೆ ಆ ಪಿತೃದೇವತಾನುಗ್ರಹದಿಂದ ಮನೆಯಲ್ಲಿ ಸೌಖ್ಯ ಶಾಂತಿ ಎಲ್ಲವೂ ಕೂಡ ನೆಲೆಸುತ್ತೆ. ಅನಂತರದಲ್ಲಿ ಬಹಳ ಮುಖ್ಯವಾಗಿ ಇಂತಹ ಪುಣ್ಯಕಾಲದಲ್ಲಿ ನೋಡಿ ನಾವೇನು ಮಾಡಬೇಕು ಅಂತಂದರೆ ಯಾವುದಾದ್ರೂ ಒಂದು ಜಪಗಳನ್ನು ಆರಂಭ ಮಾಡುವಂಥದ್ದು, ಇದು ಬಹಳ ಮುಖ್ಯವಾದಂಥದ್ದು. ನೋಡಿ, ಎಷ್ಟೋ ಜನ ಯೋಚನೆ ಮಾಡ್ತಾ ಇರ್ತಾರೆ, ಯಾವುದೋ ಒಂದು ಪೂಜೆ ಮಾಡಿ ಅಂತ ಹೇಳಿದ್ದಾರೆ, ಅಥವಾ ದೇವರು ಜಪ ಮಾಡಿ ಅಂತ ಹೇಳಿದ್ದಾರೆ, ಅಥವಾ ಯಾವುದೋ ಒಂದು ಸ್ತೋತ್ರಗಳನ್ನು ಹೇಳಲಿಕ್ಕೆ ಆರಂಭ ಮಾಡಬೇಕು ಅಂತಂದರೆ ಈ ಪುಣ್ಯಕಾಲದಿಂದ ಆರಂಭ ಮಾಡುವಂಥದ್ದು ಬಹಳ ಮುಖ್ಯವಾದಂಥದ್ದು. ಅದಕ್ಕೆ ಗ್ರಹಣ ಕಾಲದಲ್ಲಿ ಗುರುಗಳ ಹತ್ರ ಶಿಷ್ಯ ಹೋಗಿ ನನಗೆ ಇಂತಹ ಮಂತ್ರಗಳನ್ನು ಉಪದೇಶ ಮಾಡಿ ಅಂಥೇಳಿ ಕೇಳಬೇಕಂತೆ. ಅದೇ ತರಹ ಈ ಉತ್ತರಾಯಣ ಪುಣ್ಯಕಾಲವು ಕೂಡ ಗ್ರಹಣ ಬಹಳ ಅತ್ಯಂತ ಶ್ರೇಷ್ಠವಾದಂಥ ಪುಣ್ಯಕಾಲ. ಅದರ ಜೊತೆಗೆ ಇದು ಕೂಡ ಪುಣ್ಯಕಾಲ ಎಂಬುದಾಗಿ ಕೂಡ ಕರಿತೇವೆ ನಾವು. ಯಾತಕ್ಕೆ ಅಂತಂದರೆ ಈ ಒಂದು ಗ್ರಹಣದಲ್ಲಿ ನಮಗೆ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಇಂಥ ಸಮಯದಲ್ಲಾದರೂ ಕೂಡ ಮಂತ್ರಗಳನ್ನು ಪಠನೆ ಮಾಡುವಂಥದ್ದು, ಮಂತ್ರ ಉಪದೇಶ ತೆಗೆದುಕೊಳ್ಳುವಂಥದ್ದು, ಮತ್ತು ವಿಶೇಷವಾಗಿ ಯಾವುದೋ ಒಂದು ದೇವತೆಗಳನ್ನು ನಿರಂತರವಾಗಿ ಉಪಾಸನೆ ಮಾಡಲಿಕ್ಕೆ ಆರಂಭ ಮಾಡುವಂತಹದ್ದು ಬಹಳ ಉತ್ತಮವಾದಂಥದ್ದು. ಹಾಗೆ ಅನಂತರದಲ್ಲಿ ಬಹಳ ಮುಖ್ಯವಾಗಿ ನೋಡಿ ಸಾಧ್ಯವಾದ ಅನ್ನದಾನ ಮಾಡುವಂಥದ್ದು, ಇದು ಬಹಳ ಮುಖ್ಯವಾದಂಥದ್ದು. ನೋಡಿ, ಅನ್ನದಾನದಿಂದ ಇಂತಹ ಸಂಕ್ರಾಂತಿ ದಿವಸ ಅನ್ನದಾನಾದಿಗಳನ್ನು ಮಾಡಿದ್ರೆ ಅಂಥವರಿಗೆ ಒಂದು ಕುಟುಂಬದ ಎಲ್ಲ ಅರಿಷ್ಟಗಳು ಕೂಡ ಹೋಗುತ್ತೆ. ನೋಡಿ, ಎಷ್ಟೋ ಮನೆಯಲ್ಲಿ ಗಲಾಟೆ, ಬೇಜಾರು, ಚಿಂತೆ ಒಂದಿದ್ರೆ ಒಂದಿರುವುದಿಲ್ಲ ಅಲ್ವಾ. ಹಾಗಾಗಿ ಇಂಥವರೆಲ್ಲ ಏನಂತಂದರೆ ಇಂಥ ಒಂದು ಸಂಕ್ರಾಂತಿ ದಿವಸ ಬಂದಿದೆಯಪ್ಪ ಹೇಳುವಂಥ ಒಂದು ಉದ್ದೇಶದಿಂದ ಅನ್ನದಾನಗಾದಿಗಳನ್ನು ಮಾಡುವಂಥದ್ದು ಬಹಳ ಶುಭವಾದಂಥದ್ದು. ಯಾಕಂದರೆ ಅನ್ನದಾನದಿಂದ ಎಲ್ಲವೂ ಕೂಡ ಎಲ್ಲ ದೋಷಗಳು ಕೂಡ ನಿವೃತ್ತಿಯಾಗಿ ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗುತ್ತೆ. ಹಾಗಾಗಿ ಅನ್ನದಾನಾದಿಗಳನ್ನು ಮಾಡುವಂಥದ್ದು. ಅನಂತರ ಬಹಳ ಮುಖ್ಯವಾಗಿ ನೋಡಿ ಸಂಧ್ಯಾಕಾಲದಲ್ಲಿ ಬಹಳ ಮುಖ್ಯವಾಗಿ 15ನೇ ತಾರೀಕಿಗೆ ನೋಡಿ ಸಂಧ್ಯಾಕಾಲದಲ್ಲಿ ಒಂದು ದೀಪವನ್ನು ಹಚ್ಚಿ ಲಕ್ಷ್ಮೀ ಪ್ರಾರ್ಥನೆ ಮಾಡಿ. ಇದು ಬಹಳ ಮುಖ್ಯವಾಗಿ ಎಲ್ಲರಿಗೂ ಕೂಡ ಅನುಕೂಲವಾಗುತ್ತೆ. ಯಾಕಂದರೆ ಯಾರು ಬೇಡ, ಲಕ್ಷ್ಮೀ ಅನುಗ್ರಹ ಎಲ್ಲರಿಗೂ ಕೂಡ ಬೇಕು. ಹಾಗಾಗಿ ಅಂತಹ ಲಕ್ಷ್ಮೀ ನಾರಾಯಣ ಹೃದಯ ಪಾರಾಯಣೆ ಮಾಡಿಸುವಂತಹದ್ದು ಅಥವಾ ಸ್ತೋತ್ರಗಳನ್ನು ನೀವು ಕೇಳುವಂಥದ್ದು, ಮತ್ತು ಸಂಧ್ಯಾಕಾಲದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಆ ದೇವರನ್ನು ಬಹಳ ಮುಖ್ಯವಾಗಿ ಆರಾಧನೆ ಮಾಡುವಂಥದ್ದನ್ನು ಮಾಡಿದರೆ ಬಹಳ ಉತ್ತಮವಾದಂತಹ ಶುಭವಾದಂಥ ಫಲಗಳನ್ನು ಭಗವಂತ ಅನುಗ್ರಹ ಮಾಡ್ತಾನೆ. ಹಾಗಾಗಿ ಈ ಸಮಯಕ್ಕೆ ಎಲ್ಲರೂ ಕೂಡ ಮಾಡೋಣ. ಆ ದೇವತೆಗಳ ಅನುಗ್ರಹವಾಗಲಿ, ಮಂಗಲವಾಗಲಿ. ಯಾಕಂದರೆ ನಮ್ಮೆಲ್ಲರ ಕಷ್ಟಗಳು ಕೂಡ ಪರಿಹಾರವಾಗಿ ಆತ್ಮಕಾರಕನಾದಂಥ ಸೂರ್ಯನ ವಿಶೇಷವಾದಂಥ ಅನುಗ್ರಹವಾಗಲಿ. ಅಂದರೆ ಉತ್ತರಾಯಣ ಬರ್ತಾ ಇದೆ ಅಂತಂದರೆ
ನಾವೆಲ್ಲ ಯೋಚನೆ ಮಾಡಬೇಕು, ಪುಣ್ಯಕಾಲ ಬರ್ತಾ ಇದೆ, ಒಂದು ಒಳ್ಳೆ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡೋಣ. ಯಾಕಂದರೆ ಇದೆಲ್ಲ ನಾವು ಎಷ್ಟೆಷ್ಟು ಧಾರ್ಮಿಕವಾಗಿ ನಡ್ಕೊಳ್ತಾ ಇರ್ತೇವೆಯೋ ಅಷ್ಟು ಆ ಭಗವಂತನು ನಮಗೆ ಅನುಗ್ರಹ ಮಾಡ್ತಾ ಇರ್ತಾನೆ. ಇದೆಲ್ಲ ಶ್ರದ್ಧೆ, ಭಕ್ತಿ ಮತ್ತು ವಿಶ್ವಾಸದಿಂದ ಮಾಡುವಂತಹ ಒಂದು ಕ್ರಿಯೆಗಳು. ಹಾಗಾಗಿ ನಾವೆಲ್ಲರೂ ಕೂಡ ಇಂತಹ ಉತ್ತರಾಯಣ ಪುಣ್ಯಕಾಲದಲ್ಲಿ ದೇವತೆಗಳ ಆರಾಧನೆ ಮಾಡೋಣ, ಸಾಧ್ಯವಾದ ಮಟ್ಟಿಗೆ ಭಗವಂತನ ಜಪಾನುಷ್ಠಾನಗಳನ್ನು ಮಾಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.